ಈಗ ಇನ್ನೊಂದು ವಿಚಾರ ಏನಂತಂದ್ರೆ ಹಲವು ಕಾರಣಗಳಿಂದ ನಾಳೆ ನಡೆಯುವಂತ ಮ್ಯಾಚ್ಗೆ ಅಲ್ಲಿ ಅನುಮತಿ ಸಿಕ್ಕಿಲ್ಲ. ಇದರಲ್ಲಿ ಒಂದು ಕಾರಣ ಏನಂತಂದ್ರೆ ಕೊಹ್ಲಿ ಬರ್ತಿದ್ದಾರೆ, ಕೊಹ್ಲಿನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಹುದು ಅಂತ. ಈಗ ಸ್ಟೇಡಿಯಂನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಜನರನ್ನ ಮಾತ್ರ ಬಿಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗಲ್ವಾ? ಅವ್ರನ್ನ ಹೆಂಗೆ ಬಿಟ್ಟು ಬಿಡ್ತಾರೆ ಒಳಗಡೆ ಅನ್ನುವಂತ ಪ್ರಶ್ನೆಯೂ ಇದೆ. ಅಲ್ಲ, ನನಗೆ ಮಾಹಿತಿ ಇರುತ್ತೆ ಅಂದ್ರೆ ಇವ್ರು 8,000 ಟಿಕೆಟ್ ನ ಮಾರಿ ಒಂದು ಸ್ಟ್ಯಾಂಡ್ ಮಾತ್ರ ಬಿಡ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಅದು ಜೆನ್ಯೂನ್ ಇದೆ. ಯಾಕಂದ್ರೆ ಆಲೂರೊಳಗೆ ಆಡಿದ್ರೆ ಕ್ರಿಕೆಟ್ ಎಲ್ಲೂ ಮ್ಯಾಚ್ ಆಡ್ತಾರೆ, ಅಲ್ಲಿ ಜನ ತುಂಬಿಡ್ತಾರೆ. ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲಾ ಕಡೆಯಿಂದ ಊರ್ ಕಡೆಯಿಂದ ಜನ ಬಂದು ನುಗ್ತಾರೆ. ಅಲ್ಲಿ ಸ್ಟ್ಯಾಂಡ್ಸ್ ಇಲ್ಲ, ಎಂತದ್ದು ಇಲ್ಲ, ಅಲ್ಲಿ ಫ್ರೀ ಫಾರ್ ಆಲ್ ಆಗತ್ತೆ. ಅದನ್ನೆಲ್ಲ ಯೋಚಿಸ್ಬಿಟ್ಟು ಇವರು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಈಗ ವೆಂಕಟೇಶ್ ಪ್ರಸಾದ್ ಅಪ್ರೋಚ್ ಮಾಡಿ ಇಲ್ಲ ಆಡಿದ್ರೆ ಬೆಟ್ರು, ಸೇಫ್ಟಿನೂ ಇರುತ್ತೆ, ಆಮೇಲೆ ಈಗ ರಿವೈವ್ ಕ್ರಿಕೆಟ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೋಗಿದ್ದಾರೆ. ಬಟ್ ಎಲ್ಲೋ ನೀವು ನೋಡಿ ಎಲ್ಲರೂ ಇವಾಗ ನಿಮ್ಗೆಲ್ರೂ ಗೊತ್ತಿರೋ ವಿಷಯ ಏನಂದ್ರೆ ಅಥಾರಿಟೀಸ್ ಆಫ್ ಡಿನೈಡ್ ಇಟ್. ಸೊ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ದಾರೆ, ಬಟ್ ಅಥಾರಿಟೀಸ್ ಹ್ಯಾವ್ ನಾಟ್ ಅಗ್ರೀಡ್ ಅಂಡ್ ಐ ವಿಲ್ ಅಗ್ರಿ ವಿತ್ ದಮ್, 100% ಅಗ್ರಿ ವಿತ್ ದಮ್, ಬಿಕಾಸ್ ನಮ್ಮ ಫೆಸಿಲಿಟೀಸ್ ಇಂಪ್ರೂವ್ ಆಗ್ಬೇಕು. ವೆಂಕಟೇಶ್ ಪ್ರಸಾದ್ ಅವರು ಬಂದಿದ್ದಾರೆ. ಈಗ ಬಹಳ ನಿರೀಕ್ಷೆ ಇದೆ ವೆಂಕಟೇಶ್ ಪ್ರಸಾದ್ ಅವರ ಮೇಲೆ. ಅವರು ಅಧಿಕಾರ ತೆಗೆದುಕೊಂಡ ಕ್ಷಣದಿಂದ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಿ ವೆಂಕಟೇಶ್ ಪ್ರಸಾದ್ ನೇತೃತ್ವದ ತಂಡದಿಂದ, ಆ ಮ್ಯಾನೇಜ್ಮೆಂಟ್ ಟೀಮ್ ಇಂದ? ಅಲ್ಲ, ನಾನಂತೂ ಬಹಳ ಭರೋಸೆ ಇದೆ ಈ ಟೀಮ್ ಮಲ್ಗೆ. ಇಲ್ಲ ಒಂದೆರಡು ಕಡೆ ಇದ್ದಾರೆ, ಜನ ಸರಿ ಇಲ್ದವ್ರು ಇದ್ದಾರೆ, ಕ್ರಿಕೆಟ್ ಹಾಳು ಮಾಡಿದವ್ರೆ ಇದ್ದಾರೆ ಕಮಿಟಿ ಒಳಗೆ. ಆ ಕಡೆಯಿಂದ ಗೆದ್ಕೊಂಡ್ ಬಂದಿದ್ದಾರೆ, ಈ ಕಡೆಯಿಂದ ಗೆದ್ಕೊಂಡ್ ಬಂದವ್ರೆ. ಬಟ್ ನನಗೆ ಅವ್ರಿಬ್ಬರು ಆ 2 ಶನಿಗಳು ಬಿಟ್ಟು ನಾನು ಹೇಳ್ಬೇಕಂದ್ರೆ ಈ ಕಮಿಟಿ ಮೇಲೆ ನನಗೆ ಸಿಕ್ಕಾಪಟ್ಟೆ ಭರೋಸೆ ಇದೆ. ಯಾಕಂದ್ರೆ ಇವ್ರು ಬಂದಿರೋದು ಕ್ರಿಕೆಟ್ ಪರವಾಗಿ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಮೆಂಬರ್ಸ್ ನೋವು ನೋಡಿದ್ದಾರೆ. ಸತಿ ಏನಾಗಿದೆ, IPL ಮ್ಯಾಚಸ್ ಟಿಕೆಟ್ ತಗೋಬೇಕಂದ್ರೆ ಮೆಂಬರ್ಸ್ ನ 2.5 ಗಂಟೆ 3 ಗಂಟೆ ಕ್ಯೂ ಅಲ್ಲಿ ಕೂಗ್ಸಿದ್ದಾರೆ ತಗೊಳಕ್ಕೆ. ಸೊ ಇವ್ರು ಮೆಂಬರ್ಸ್ ನೋವು ಕೇಳ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡ್ಯಾಮೇಜ್ ಆಗಿತ್ತು, ಎಲ್ಲ ಹುಬ್ಳಿ ಇರ್ಲಿ, ಬೆಳಗಾಂ ಇರ್ಲಿ, ನಮ್ಮ ಹಾಲೂರ್ ಇರ್ಲಿ, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದು ಪಾಳಾಗಿ ಬಿದ್ದಿರೋದನ್ನ ಇವರು ತಿರ್ಗಾ ಅದನ್ನ ಹೆಂಗ ರಿವೈವ್ ಮಾಡ್ಬೇಕು, ಕ್ರಿಕೆಟ್ ಡಿಸ್ಟ್ರಿಕ್ಟ್ಸ್ ಒಳಗೆ ಇಂಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವರು ಈ ಮೊಫಸಲ್ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮ ಅಕಾಡೆಮಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಕಾಡೆಮಿಗೆ ಒಂದು ನ್ಯೂ ಡೈರೆಕ್ಷನ್ ಕೊಟ್ಟು ಅದರಿಂದ ಕ್ರಿಕೆಟರ್ಸ್ ನ ಡೆವಲಪ್ ಮಾಡ್ಬೇಕಂತ ಬಂದಿದ್ದಾರೆ. ನಾನು ಖುದ್ದಾಗೆ ಲಾಸ್ಟ್ ವೀಕ್ ಬರ್ದಿದ್ದೀನಿ ಅವ್ರಿಗೆ, ಈ ತರ ಕ್ರಿಕೆಟ್ ಒಳಗೆ ಮಾರಾಟ ಆಗ್ತಿದೆ, ಹುಡುಗರು ಆಡಕ್ಕೆ ಟೀಮ್ ಒಳಗೆ ದುಡ್ಡು ಕೊಟ್ಟು ಆಡ್ತಿದ್ದಾರೆ. ಸೊ ಅದನ್ನ ನೀವು ನಿಲ್ಲಿಸ್ಬೇಕು. ಹೇಗ್ ನಿಲ್ಲಿಸ್ಬೇಕಂದ್ರೆ ನೀವು ಈ ತರ ಮಾಡಬೇಕಾಗತ್ತೆ. ಇಂತ ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 19 ಟೂರ್ನಮೆಂಟ್ ನೀವು ಮಾಡ್ತಿರೋದು ದುಡ್ಡು ಖರ್ಚು ಮಾಡಿ, ಲಾಜಿಸ್ಟಿಕ್ಸ್ ಇರಲಿ, ಹ್ಯೂಮನ್ ರಿಸೋರ್ಸಸ್ ಎಲ್ಲ ಖರ್ಚು ಮಾಡಿ ನೀವು 0 ವ್ಯಾಲ್ಯೂ ಬರ್ತಿದೆ ಅಲ್ಲಿಂದ. ಯಾಕಂದ್ರೆ ದುಡ್ಡು ಕೊಟ್ಟವ್ರು ಕ್ರಿಕೆಟ್ ಆಡ್ತವ್ರೆ. ಸೊ ಅದನ್ನ ನಿಲ್ಸಕ್ಕೆ ನಾನು ಅವ್ರನ್ನ ಬೇಡ್ಕೊಂಡಿದ್ದೀನಿ. ಇನ್ನೊಂದು ಈ ಕಮಿಟಿಗೆ ನಾನು ಕೇಳಿರೋದೇನಂದ್ರೆ ದಯವಿಟ್ಟು ಎಲ್ಲಾ ಕ್ರಿಕೆಟ್ ಕ್ಲಬ್ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿನ ಕೂಡಾಕಿ ಕರ್ಸಿ ಒಂದ್ ಮೀಟಿಂಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ, ಕರ್ನಾಟಕ ಕ್ರಿಕೆಟ್ ಯಾಕೆ ಈ ತರ ಪಾಳಾಗಿದೆ ಅಂದ್ಬಿಟ್ಟು ಕೂತ್ಕೊಂಡು ಚರ್ಚೆ ಮಾಡಿ, ಇಂತಿಂತ ಘಟನೆಗಳಾಗ್ತಿದೆ, ಹುಡುಗರು ದುಡ್ಡು ಕೊಟ್ಟು ಕ್ರಿಕೆಟ್ ಆಡ್ತವ್ರ. ಅಂಡರ್ 12 ಇಂದಾನೆ ಪೇರೆಂಟ್ಸ್ ಏನ್ ತಗೊಂಡ್ಬಿಟ್ಟಿದಾರೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಆಡ್ಸ್ಬಿಟ್ರೆ ಅವ್ರ ಮುಂದಕ್ಕೆ ಬಂದ್ಬಿಡ್ತಾರೆ ತಗೊಂಡ್ಬಿಟ್ಟಿದ್ದಾರೆ. ಅದು ಆಗೋದಿಲ್ಲ. ಟ್ಯಾಲೆಂಟೇ. ಆದ್ರೆ ಇದು ಏನಾಗ್ತಿದೆ ಅಂದ್ರೆ ಈ ಒಂದು ಟೀಮ್ ಒಳಗೆ 14 ಜನ ಇದ್ರೆ 7 ಜನ ದುಡ್ಡು ಕೊಟ್ಟು ಆಡ್ತಾರೆ, 7 ಜನ ಒಳ್ಳೆ ಪ್ಲೇಯರ್ ಇರ್ತಾರೆ, ಆ ಟೀಮ್ ಮುಂದಕ್ಕೆ ಹೋಗಲ್ಲ, ಫಸ್ಟ್ ರೌಂಡ್ ಗೆ ಔಟ್ ಹೋಗ್ತಾರೆ. ಸೊ ಇದನ್ನ ತಡೆ ಹಾಕಲಿಕ್ಕೆ ನಾನು ಬೇಡ್ಕೊಂಡಿದ್ದೀನಿ. ಸೊ ಎಲ್ಲಾ ಕ್ಲಬ್ ಸೆಕ್ರೆಟರೀಸ್ ಪ್ರೆಸಿಡೆಂಟ್ಸ್ ಕರ್ಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳ್ಳಿ, ಅವ್ರ ಕೋಆಪರೇಷನ್ ತಗೊಳ್ಳಿ, ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ರೂ ಪಾರ್ಟಿಸಿಪೇಷನ್ ಬೇಕು. ಬೇರೆ ವೆಂಕಟೇಶ್ ಪ್ರಸಾದ್ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರ್ಬೇಕು. ಬಂದು ಈ ತರ ನಮ್ ಎಲ್ಲಿತ್ತು ನಮ್ ಕರ್ನಾಟಕ ಕ್ರಿಕೆಟ್, ನಾನ್ ಯಾವತ್ತೂ ಹೇಳ್ತೀನಿ ನಮ್ ಕರ್ನಾಟಕ ಕ್ರಿಕೆಟ್ ಒನ್ ಆಫ್ ದ ಬೆಸ್ಟ್ ಒನ್ ಟೈಮ್ ಬಾಂಬೆ ಬಿಟ್ರೆ. ಇವತ್ತು ನಾವು ಕೇರಳ ಮೇಲೆ ಸೋಲ್ತೀವಿ, ಜಾರ್ಖಂಡ್ ಮೇಲೆ ಸೋಲ್ತೀವಿ. ನಾವು ಯಾವ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ನಮ್ ಕ್ರಿಕೆಟ್. ಸೊ ಈಗ ಇವರೆಲ್ಲ ಸೇರಿ ಆಯ್ತು ಹಿಂಗೆಲ್ಲ ಆಗಿದೆ, ಇದೆಲ್ಲ ಈ ಶನಿಗಳು ಇದ್ದು ಕಾಟ ಹೋಗಿದೆ, ಇನ್ ಮುಂದೆ ಆದ್ರೂ ನಿಯತ್ತಾಗೆ ನಮ್ ಕ್ರಿಕೆಟ್ ನ ನಡ್ಸ್ಕೊಂಡು ಹೋಗ್ಬೇಕನ್ನೋ ದಾರಿ ತೋರಿಸ್ಬೇಕು. ಆಮೇಲೆ ಪೇ ಫಾರ್ ಪ್ಲೇ ಇದೆಯಲ್ಲ,
ಹ್ಮ್ ಪೇ ಟು ಪ್ಲೇ ಹ್ಮ್ ಆ ಸ್ಕೀಮು ಸ್ಟಾಪ್ ಆಗ್ಲೇಬೇಕು. ಅದನ್ನ ನಾನು ಬೇಡ್ಕೊಂಡಿದ್ದೀನಿ, ಹ್ಮ್. ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಭರೋಸಾ ಇದೆ ಅಂತ ಹೇಳಿ. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಹಲವು ಕಾರಣಗಳಿಂದ ನಾಳೆ ನಡೆಯುವಂತ ಮ್ಯಾಚ್ಗೆ ಅಲ್ಲಿ ಅನುಮತಿ ಸಿಕ್ಕಿಲ್ಲ. ಇದರಲ್ಲಿ ಒಂದು ಕಾರಣ ಏನಂತಂದ್ರೆ, ಕೊಹ್ಲಿ ಬರ್ತಿದ್ದಾರೆ, ಕೊಹ್ಲಿನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬಹುದು ಅಂತ. ಈಗ ಸ್ಟೇಡಿಯಂನ ಕೆಪಾಸಿಟಿ ಎಷ್ಟಿದೆ ಅಷ್ಟು ಜನರನ್ನ ಮಾತ್ರ ಬಿಡ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಸಾಧ್ಯತೆ ಇದೆ ಅಂತಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕಾಗಲ್ವಾ? ಅವ್ರನ್ನ ಹೆಂಗೆ ಬಿಟ್ಟು ಬಿಡ್ತಾರೆ ಒಳಗಡೆ ಅನ್ನುವಂತ ಪ್ರಶ್ನೆಯೂ ಇದೆ. ಅಲ್ಲ, ನನಗೆ ಮಾಹಿತಿ ಇರುತ್ತೆ ಅಂದ್ರೆ ಇವ್ರು 8,000 ಟಿಕೆಟ್ ನ ಮಾರಿ ಒಂದು ಸ್ಟ್ಯಾಂಡ್ ಮಾತ್ರ ಬಿಡ್ಬೇಕು ಅಂದ್ಬಿಟ್ಟು ಪ್ರಯತ್ನ ಮಾಡಿದ್ರು. ಹ್ಮ್ ಯಾಕಂದ್ರೆ ಅದು ಜೆನ್ಯೂನ್ ಇದೆ. ಯಾಕಂದ್ರೆ ಆಲೂರೊಳಗೆ ಆಡ್ತಾರೆ ಕ್ರಿಕೆಟ್, ಎಲ್ಲೂ ಮ್ಯಾಚ್ ಆಡ್ತಾರೆ, ಅಲ್ಲಿ ಜನ ತುಂಬಿರ್ತಾರೆ. ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ರೆ ಎಲ್ಲಾ ಕಡೆಯಿಂದ ಊರ್ ಕಡೆಯಿಂದ ಜನ ಬಂದು ನುಗ್ತಾರೆ. ಅಲ್ಲಿ ಸ್ಟ್ಯಾಂಡ್ಸ್ ಇಲ್ಲ, ಎಂತದ್ದು ಇಲ್ಲ, ಅಲ್ಲಿ ಫ್ರೀ ಫಾರ್ ಆಲ್ ಆಗತ್ತೆ. ಅದನ್ನೆಲ್ಲ ಯೋಚಿಸ್ಬಿಟ್ಟು ಇವರು ನಮ್ಮ ಕ್ರಿಕೆಟ್ ಅಸೋಸಿಯೇಷನ್ ಈಗ ವೆಂಕಟೇಶ್ ಪ್ರಸಾದ್ ಅಪ್ರೋಚ್ ಮಾಡಿ, ಇಲ್ಲ ಆಡಿದ್ರೆ ಬೆಟ್ರು, ಸೇಫ್ಟಿನೂ ಇರುತ್ತೆ, ಆಮೇಲೆ ಈಗ ರಿವೈವ್ ಕ್ರಿಕೆಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೋಗಿದ್ದಾರೆ. ಬಟ್ ಎಲ್ಲೋ ನೀವು ನೋಡಿ, ಎಲ್ಲರೂ ಇವಾಗ ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯ ಏನಂದ್ರೆ ಅಥಾರಿಟೀಸ್ ಆಫ್ ಡಿನೈಡ್ ಇಟ್. ಹ್ಮ್ ಸೊ ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಇವ್ರು ಪ್ರಯತ್ನ ಮಾಡಿದ್ದಾರೆ, ಬಟ್ ಅಥಾರಿಟೀಸ್ ಹ್ಯಾವ್ ನಾಟ್ ಅಗ್ರೀಡ್ ಅಂಡ್ ಐ ವಿಲ್ ಅಗ್ರಿ ವಿತ್ ದಮ್, 100% ಅಗ್ರಿ ವಿತ್ ದಮ್, ಬಿಕಾಸ್ ನಮ್ಮ ಫೆಸಿಲಿಟೀಸ್ ಇಂಪ್ರೂವ್ ಆಗ್ಬೇಕು. ವೆಂಕಟೇಶ್ ಪ್ರಸಾದ್ ಅವರು ಬಂದಿದ್ದಾರೆ. ಈಗ ಬಹಳ ನಿರೀಕ್ಷೆ ಇದೆ ವೆಂಕಟೇಶ್ ಪ್ರಸಾದ್ ಅವರ ಮೇಲೆ. ಅವರು ಅಧಿಕಾರ ತೆಗೆದುಕೊಂಡ ಕ್ಷಣದಿಂದ ನಾನಾ ರೀತಿಯ ಪ್ರಯತ್ನಗಳನ್ನು ಕೂಡ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ. ಏನ್ ನಿರೀಕ್ಷೆ ಮಾಡ್ತೀರಿ ವೆಂಕಟೇಶ್ ಪ್ರಸಾದ್ ನೇತೃತ್ವದ ತಂಡದಿಂದ, ಆ ಮ್ಯಾನೇಜ್ಮೆಂಟ್ ಟೀಮ್ ಇಂದ? ಅಲ್ಲ, ನಾನಂತೂ ಬಹಳ ಭರೋಸಾ ಇದೆ ಈ ಟೀಮ್ ಮಲ್ಗೆ. ಇಲ್ಲ ಒಂದೆರಡು ಕಡೆ ಇದ್ದಾರೆ, ಜನ ಸರಿ ಇಲ್ದವ್ರು ಇದ್ದಾರೆ, ಕ್ರಿಕೆಟ್ ಹಾಳು ಮಾಡಿದವ್ರು ಇದ್ದಾರೆ ಕಮಿಟಿ ಒಳಗೆ. ಆ ಕಡೆಯಿಂದ ಗೆದ್ಕೊಂಡ್ ಬಂದಿದ್ದಾರೆ, ಈ ಕಡೆಯಿಂದ ಗೆದ್ಕೊಂಡ್ ಬಂದವ್ರೆ. ಬಟ್ ನನಗೆ ಅವರಿಬ್ಬರು ಆ 2 ಶನಿಗಳು ಬಿಟ್ಟು ನಾನು ಹೇಳ್ಬೇಕಂದ್ರೆ ಈ ಕಮಿಟಿ ಮೇಲೆ ನನಗೆ ಸಿಕ್ಕಾಪಟ್ಟೆ ಭರೋಸಾ ಇದೆ. ಯಾಕಂದ್ರೆ ಇವ್ರು ಬಂದಿರೋದು ಕ್ರಿಕೆಟ್ ಪರವಾಗಿ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ಮೆಂಬರ್ಸ್ ನೋವು ನೋಡಿದ್ದಾರೆ. ಸತಿ ಏನಾಗಿದೆ, IPL ಮ್ಯಾಚಸ್ ಟಿಕೆಟ್ ತಗೋಬೇಕಂದ್ರೆ ಮೆಂಬರ್ಸ್ ನ 2.5 ಗಂಟೆ 3 ಗಂಟೆ ಕ್ಯೂ ಅಲ್ಲಿ ಕೂರಿಸಿದ್ದಾರೆ ತಗೊಳಕ್ಕೆ. ಸೊ ಇವ್ರು ಮೆಂಬರ್ಸ್ ನೋವು ಕೇಳ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಡ್ಯಾಮೇಜ್ ಆಗಿತ್ತು, ಎಲ್ಲ ಹುಬ್ಳಿ ಇರ್ಲಿ, ಬೆಳಗಾಂ ಇರ್ಲಿ, ನಮ್ಮ ಹಾಲೂರ್ ಇರ್ಲಿ, ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಪಾಳಾಗಿ ಬಿದ್ದಿರೋದನ್ನ ಇವರು ತಿರ್ಗಾ ಅದನ್ನ ಹೆಂಗ ರಿವೈವ್ ಮಾಡ್ಬೇಕು, ಕ್ರಿಕೆಟ್ ಡಿಸ್ಟ್ರಿಕ್ಟ್ಸ್ ಒಳಗೆ ಇಂಪ್ರೂವ್ ಮಾಡ್ಬೇಕು ಅಂತ ಬಂದಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವರು ಈ ಮೊಫಸಲ್ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಷನ್ ಕೊಟ್ಟು ನಮ್ಮ ಅಕಾಡೆಮಿ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅಕಾಡೆಮಿಗೆ ಒಂದು ನ್ಯೂ ಡೈರೆಕ್ಷನ್ ಕೊಟ್ಟು ಅದರಿಂದ ಕ್ರಿಕೆಟರ್ಸ್ ನ ಡೆವಲಪ್ ಮಾಡ್ಬೇಕಂತ ಬಂದಿದ್ದಾರೆ. ನಾನು ಖುದ್ದಾಗೆ ಲಾಸ್ಟ್ ವೀಕ್ ಬರ್ದಿದ್ದೀನಿ ಅವ್ರಿಗೆ, ಈ ತರ ಕ್ರಿಕೆಟ್ ಒಳಗೆ ಮಾರಾಟ ಆಗ್ತಿದೆ, ಹುಡುಗರು ಆಡಕ್ಕೆ ಟೀಮ್ ಒಳಗೆ ದುಡ್ಡು ಕೊಟ್ಟು ಆಡ್ತಿದ್ದಾರೆ. ಸೊ ಅದನ್ನ ನೀವು ನಿಲ್ಲಿಸ್ಬೇಕು. ಹೇಗ್ ನಿಲ್ಲಿಸ್ಬೇಕಂದ್ರೆ ನೀವು ಈ ತರ ಮಾಡಬೇಕಾಗತ್ತೆ. ಇಂತ ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 19 ಟೂರ್ನಮೆಂಟ್ ನೀವು ಮಾಡ್ತಿರೋದು ದುಡ್ಡು ಖರ್ಚು ಮಾಡಿ, ಲಾಜಿಸ್ಟಿಕ್ಸ್ ಇರಲಿ, ಹ್ಯೂಮನ್ ರಿಸೋರ್ಸಸ್ ಎಲ್ಲ ಖರ್ಚು ಮಾಡಿ ನೀವು 0 ವ್ಯಾಲ್ಯೂ ಬರ್ತಿದೆ ಅಲ್ಲಿಂದ. ಯಾಕಂದ್ರೆ ದುಡ್ಡು ಕೊಟ್ಟವ್ರು ಕ್ರಿಕೆಟ್ ಆಡ್ತವ್ರೆ. ಸೊ ಅದನ್ನ ನಿಲ್ಸಕ್ಕೆ ನಾನು ಅವ್ರನ್ನ ಬೇಡ್ಕೊಂಡಿದ್ದೀನಿ. ಇನ್ನೊಂದು ಈ ಕಮಿಟಿಗೆ ನಾನು ಕೇಳಿರೋದೇನಂದ್ರೆ, ದಯವಿಟ್ಟು ಎಲ್ಲಾ ಕ್ರಿಕೆಟ್ ಕ್ಲಬ್ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿನ ಕೂಡಾಕಿ ಕರ್ಸಿ ಒಂದ್ ಮೀಟಿಂಗ್ಗೆ ಕೂತ್ಕೊಂಡು ಚರ್ಚೆ ಮಾಡಿ, ಕರ್ನಾಟಕ ಕ್ರಿಕೆಟ್ ಯಾಕೆ ಈ ತರ ಪಾಳಾಗಿದೆ ಅಂದ್ಬಿಟ್ಟು ಕೂತ್ಕೊಂಡು ಚರ್ಚೆ ಮಾಡಿ, ಇಂತಿಂತ ಘಟನೆಗಳಾಗ್ತಿದೆ, ಹುಡುಗರು ದುಡ್ಡು ಕೊಟ್ಟು ಕ್ರಿಕೆಟ್ ಆಡ್ತವ್ರ. ಅಂಡರ್ 12 ಇಂದಾನೆ ಪೇರೆಂಟ್ಸ್ ಏನ್ ತಗೊಂಡ್ಬಿಟ್ಟಿದಾರೆ ಅಂದ್ರೆ, ನಮ್ಮ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಆರಿಸ್ಬಿಟ್ರೆ ಅವ್ರ ಮುಂದಕ್ಕೆ ಬಂದ್ಬಿಡ್ತಾರೆ ತಗೊಂಡ್ಬಿಟ್ಟಿದ್ದಾರೆ. ಅದು ಆಗೋದಿಲ್ಲ. ಟ್ಯಾಲೆಂಟ್ ಟು ಟ್ಯಾಲೆಂಟೇ. ಆದ್ರೆ ಇದು ಏನಾಗ್ತಿದೆ ಅಂದ್ರೆ, ಈ ಒಂದು ಟೀಮ್ ಒಳಗೆ 14 ಜನ ಇದ್ರೆ 7 ಜನ ದುಡ್ಡು ಕೊಟ್ಟು ಆಡ್ತಾರೆ, 7 ಜನ ಒಳ್ಳೆ ಪ್ಲೇಯರ್ ಇರ್ತಾರೆ, ಆ ಟೀಮ್ ಮುಂದಕ್ಕೆ ಹೋಗಲ್ಲ, ಫಸ್ಟ್ ರೌಂಡ್ ಗೆ ಔಟ್ ಹೋಗ್ತಾರೆ. ಸೊ ಇದನ್ನ ತಡೆ ಹಾಕಿ ನಾನು ಬೇಡ್ಕೊಂಡಿದ್ದೀನಿ. ಸೊ ಎಲ್ಲಾ ಕ್ಲಬ್ ಸೆಕ್ರೆಟರೀಸ್, ಪ್ರೆಸಿಡೆಂಟ್ಸ್ ಕರ್ಸಿ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರನ್ನ ಪಾರ್ಟ್ನರ್ ಆಗಿ ತಗೊಳ್ಳಿ, ಅವ್ರ ಕೋಆಪರೇಷನ್ ತಗೊಳ್ಳಿ, ಹೇಗೆ ನಾವು ಮುಂದೆ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಎಲ್ರೂ ಪಾರ್ಟಿಸಿಪೇಷನ್ ಬೇಕು. ಬೇರೆ ವೆಂಕಟೇಶ್ ಪ್ರಸಾದ್ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರ್ಬೇಕು. ಬಂದು ಈ ತರ ಎಲ್ಲಿತ್ತು ನಮ್ ಕರ್ನಾಟಕ ಕ್ರಿಕೆಟ್, ನಾನ್ ಯಾವತ್ತೂ ಹೇಳ್ತೀನಿ, ನಮ್ ಕರ್ನಾಟಕ ಕ್ರಿಕೆಟ್ ಒನ್ ಆಫ್ ದ ಬೆಸ್ಟ್ ಒನ್ ಟೈಮ್ ಬಾಂಬೆ ಬಿಟ್ರೆ. ಇವತ್ತು ನಾವು ಕೇರಳ ಮೇಲೆ ಸೋಲ್ತೀವಿ, ಜಾರ್ಖಂಡ್ ಮೇಲೆ ಸೋಲ್ತೀವಿ. ನಾವು ಯಾವ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ನಮ್ ಕ್ರಿಕೆಟ್. ಸೊ ಈಗ ಇವರೆಲ್ಲ ಸೇರಿ ಆಯ್ತು, ಹಿಂಗೆಲ್ಲ ಆಗಿದೆ,
ಇದೆಲ್ಲ ಈ ಶನಿಗಳು ಇದ್ದು ಈ ಕಾಟ ಹೋಗಿದೆ. ಇನ್ ಮುಂದೆ ಆದ್ರೂ ನಿಯತ್ತಾಗೆ ನಮ್ ಕ್ರಿಕೆಟ್ ನ ನಡ್ಸ್ಕೊಂಡು ಹೋಗ್ಬೇಕನ್ನೋ ದಾರಿ ತೋರಿಸ್ಬೇಕು. ಆಮೇಲೆ ಪೇ ಫಾರ್ ಪ್ಲೇ ಇದೆಯಲ್ಲ, ಪೇ ಟು ಪ್ಲೇ, ಆ ಸ್ಕೀಮು ಸ್ಟಾಪ್ ಆಗ್ಲೇಬೇಕು. ಅದನ್ನ ನಾನು ಬೇಡ್ಕೊಂಡಿದ್ದೀನಿ. ಅದನ್ನ ಕನ್ಸಿಡರ್ ಮಾಡ್ತಾರೆ ಅಂತ ನನ್ಗೆ ಭರೋಸಾ ಇದೆ ಅಂತ ಹೇಳಿ.